ಕಬ್ಬು ಬೆಳೆಗಾರರ ಕಿಚ್ಚನ್ನ ಸರ್ಕಾರ ತಣಿಸುತ್ತಾ ಇವತ್ತು ಸಿಎಂ ಸಿದ್ದರಾಮಯ್ಯ ಹೈ ವೋಲ್ಟೇಜ್ ಸಭೆ ನಡೆಸಲಿದ್ದಾರೆ. ರೈತ ಮುಖಂಡರು, ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆ ಈ ಸಭೆ ನಡೆಯಲಿದೆ. ಸತತವಾಗಿ ರೈತರು ಹೋರಾಟ ನಡೆಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಈಗ ಬೆಳಗ್ಗೆ 11 ಗಂಟೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಿಎಂ ಸಭೆ ಇದ್ದು ಮಧ್ಯಾಹ್ನ 12ರಿಂದ 1 ಗಂಟೆಗೆ ರೈತ ಮುಖಂಡರ ಜೊತೆ ಸಭೆ ನಡೆಸ್ತಾರೆ. ಕಬ್ಬಿಗೆ ಬೆಂಬಲ ಬೆಲೆ ಕುರಿತು ಮಹತ್ವದ ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ಇದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಲೇಬೇಕು ಅನ್ನೋದು ರೈತರ ಪಟ್ಟು. ಇದಕ್ಕೆ ಸರ್ಕಾರ ಮಣಿಯುತ್ತಾ? ಸಭೆ ಸಫಲ ಆಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಹಾಗಿದ್ರೆ ಇವತ್ತು ಸಿಎಂ ಕರೆದಿರುವಂತಹ ಸಭೆಯಲ್ಲಿ ಏನ್ ನಿರ್ಧಾರ ಹೊರಬೀಳುತ್ತೆ? ರೈತರು ಸಭೆ ಬಹಿಷ್ಕರಿಸಿದ ಯಾಕೆ? ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಅಲ್ಲಿದೆ ನೋಡಿ. ಹೋರಾಟ ನಿಲ್ಲುತ್ತಿಲ್ಲ, ಪಟ್ಟು ಸಡಿಲ ಆಗ್ತಿಲ್ಲ. ರೈತರ ಇದೇ ಬಿಗಿಪಟ್ಟು ಸರ್ಕಾರವನ್ನೇ ಇಕ್ಕಟ್ಟಿಗೆ ಸಿಲುಕಿಸಿದೆ. ಕಬ್ಬು ಬೆಳೆಗಾರರ ಬೇಡಿಕೆ ಈಡೇರಿಸಲು ಸರ್ಕಸ್ ಮಾಡ್ತಿರೋ ಸಿಎಂ ಸಿದ್ದರಾಮಯ್ಯ ಇಂದು ಕಾರ್ಖಾನೆ ಮಾಲೀಕರ ಸಭೆ ಕರೆದಿದ್ದಾರೆ. ಹೀಗಾಗಿ ಗುರ್ಲಾಪುರದ ಹೋರಾಟ ಕ್ಲೈಮ್ಯಾಕ್ಸ್ಗೆ ಬಂದು ನಿಂತಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿ ಮಾಡಬೇಕು ಅಂತ ಪಟ್ಟು ಹಿಡಿದಿರೋ ಕಬ್ಬು ಬೆಳೆಗಾರರು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದ್ದಾರೆ. ಇದೇ ಹೋರಾಟ ಇಂದಿಗೆ 9ನೇ ದಿನಕ್ಕೆ ಕಾಲಿಟ್ಟಿದೆ. ವಿಷಯ ಅಂದ್ರೆ ರೈತರ ಹೋರಾಟ ತಾರಕಕ್ಕೇರಿದ ಬಳಿಕ ನಿನ್ನೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಗುರ್ಲಾಪುರಕ್ಕೆ ಬಂದಿದ್ರು. ಆದ್ರೆ ತಡವಾಗಿ ಬಂದಿದ್ದಕ್ಕೆ ರೈತರ ಕ್ಷಮೆ ಕೇಳಿದ ಸಚಿವರು ಸಿಎಂ ಜೊತೆ ಸಭೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ತೀವಿ ಅಂದ್ರು. ನಾನು ಚಿನ್ನಪ್ಪಣ್ಣ ಅವರಲ್ಲಿ, ಶಶಿಕಾಂತ್ ಗುರೂಜಿಯಲ್ಲಿ ಎರಡು ವಿನಂತಿ ಮಾಡ್ಕೊಳ್ತೀನಿ. ನಿಮ್ಮ ಯೋಗ್ಯ ಬೆಲೆ ಕೊಡಿಸ್ತಕ್ಕಂಥದ್ದು ಒಂದನೇದು. ಎರಡನೇದು, ನಾಳೆ ಏನು ತಾವು ಹೋರಾಟವನ್ನ ಶಿಫ್ಟ್ ಮಾಡಿ ರೋಡ್ ಮೇಲೆ ತರ್ತೀನಿ ಸ್ಟಾಪ್ ಮಾಡಿರಿ, ಕೇವಲ 1 ದಿವಸ ಅಥವಾ 2 ದಿವಸ ಸಲುವಾಗಿ ಅದನ್ನ ಮುಂದೆ ಹಾಕ್ರಿ ಅಂತ ಹೇಳಿ ಮೊದಲನೇ ವಿನಂತಿ ನಾನು. ಸಚಿವರ ಭರವಸೆ ಬಳಿಕ ರೈತರು ಸರ್ಕಾರಕ್ಕೆ ಇಂದು ಸಂಜೆ 7 ಗಂಟೆಯವರೆಗೂ ಡೆಡ್ಲೈನ್ ನೀಡಿದ್ದಾರೆ. ಬೇಡಿಕೆ ಈಡೇರಿಸದೆ ಇದ್ರೆ ಮತ್ತೆ ಉಗ್ರ ಹೋರಾಟ ನಡೆಯುವ ಎಚ್ಚರಿಕೆ ನೀಡಿದ್ದಾರೆ. ನೀವೇನು ಚರ್ಚೆ ಮಾಡ್ತೀರಿ ಮುಖ್ಯಮಂತ್ರಿ ಜೊತೆ ಮಾತಾಡ್ಕೊಂಡು ನಮಗೊಂದು ಯೋಗ್ಯ ದರ ನಾನು ಕೇಳಿದ್ದು ಈಗ ಡಿಸಿ ಅವರು ಘೋಷಣೆ ಮಾಡಿಸಿದ್ದು. ನೀವೇನು ಮಾತಾಡ್ತೀರಿ ಒಂದು ಹಂತಕ್ಕೆ ಬಂದು ಇಲ್ಲೇ ಘೋಷಣೆ ಮಾಡಿದ್ರಿ ಅಂತಂದ್ರೆ ನಾವು ಹೋರಾಟವನ್ನು ಎಲ್ಲರ ನೇತೃತ್ವದಲ್ಲಿ ಇಲ್ಲೇ ಸಾರ್ವಜನಿಕವಾಗಿ ಹಿಂತಕ್ಕೊಂತೀವಿ. ಮೊನ್ನೆ ರಾತ್ರಿ ಸಂಧಾನ ಸಭೆಗೆ ಬಂದಿದ್ದ ಸಚಿವ ಎಚ್.ಕೆ. ಪಾಟೀಲ್ ಕಾರ್ಗೆ ರೈತರು ಮುತ್ತಿಗೆ ಹಾಕಿ ಕೋಲಾಹಲ ಸೃಷ್ಟಿಯಾಯಿತು. ನಿನ್ನೆ ಸಚಿವ ಶಿವಾನಂದ ಪಾಟೀಲ್ಗೂ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಸಚಿವರು ಮಾತು ಮುಗಿಸಿ ವಾಪಸ್ ಆಗ್ತಿದ್ದಂತೆ ಕೆರಳಿದ್ದ ರೈತರು ಸಚಿವರ ಕಾರ್ ಮೇಲೆ ಚಪ್ಪಲಿ, ನೀರಿನ ಬಾಟಲ್ ಎಸೆದು ಆಕ್ರೋಶ ಹೊರಹಾಕಿದ್ರು. ಹೆಚ್ಚಿನ ಸಂಖ್ಯೆಯಲ್ಲಿದ್ದ ಪೊಲೀಸರು ಸಚಿವರನ್ನ ಸುರಕ್ಷಿತವಾಗಿ ಅಲ್ಲಿಂದ ವಾಪಸ್ ಕರ್ಕೊಂಡು ಹೋದ್ರು. ರೈತರು ಅಲ್ಲಿ ಪಟ್ಟು ಹಿಡಿದು ಕೂತ್ರೆ ಇತ್ತ ಸರ್ಕಾರ ಯಾರನ್ನ ಮನವೊಲಿಸೋದು ಅನ್ನೋ ಸಂದಿಗ್ಧತೆಯಲ್ಲಿದೆ. ಬಹುತೇಕ ಕಾರ್ಖಾನೆ ಮಾಲೀಕರು ಸ್ವಪಕ್ಷದವರೇ ಆಗಿರೋದ್ರಿಂದ ಸಿಎಂ ಕೂಡ ಸರ್ಕಸ್ ಮಾಡ್ತಿದ್ದಾರೆ. ಇದರ ನಡುವೆ ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನಲ್ಲಿ ರಾಜ್ಯದ ಎಲ್ಲಾ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಸಭೆ ಕರೆದಿದ್ದಾರೆ. ನಾಳೆ 12ರಿಂದ 1 ಗಂಟೆವರೆಗೆ ಸಕ್ಕರೆ ಮಾಲೀಕರು, ಸಕ್ಕರೆ ಕಾರ್ಖಾನೆಗಳ ಮಾಲೀಕರು, 1 ಗಂಟೆಯಿಂದ ರೈತ ಮುಖಂಡರುಗಳು ಹಾವೇರಿ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಎಲ್ಲ ಇಡೀ ರಾಜ್ಯದ ರೈತರ ಮುಖಂಡರುಗಳ ಸಭೆ ಕರೆದಿಲ್ಲ. ಎಲ್ಲಿ ಚಳುವಳಿ ಪ್ರತಿಭಟನೆ ನಡೀತಾ ಇದೆ ರಾಜ್ಯದ ಮುಖಂಡರುಗಳನ್ನ, ರೈತ ಮುಖಂಡರುಗಳ ಸಭೆಯನ್ನು ಕರೆದಿರ್ತಕ್ಕಂಥ ಇಂದಿನ ಸಿಎಂ ಸಭೆಯಲ್ಲಿ 82 ಸಕ್ಕರೆ ಕಾರ್ಖಾನೆ ಮಾಲೀಕರು ಭಾಗಿಯಾಗಲಿದ್ದಾರೆ. ಮಾಲೀಕರ ಸಭೆ ಬಳಿಕ ಇಂದು ಮಧ್ಯಾಹ್ನ 1 ಗಂಟೆಗೆ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಹಾಗೂ ಹಾವೇರಿ ಜಿಲ್ಲೆಯ ರೈತ ಮುಖಂಡರ ಜೊತೆ ಸಭೆ ನಡೆಯಲಿದೆ. 46 ರೈತ ಮುಖಂಡರಿಗೆ ಸಭೆಯಲ್ಲಿ ಖುದ್ದು ಹಾಜರಾತಿಗೆ ಆಹ್ವಾನಿಸಲಾಗಿದೆ. ಇದೇ ವೇಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಮತ್ತು ಹಾವೇರಿ ಹಾಗೂ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೂ ಭಾಗಿಯಾಗಲು ಸೂಚನೆ ನೀಡಲಾಗಿದೆ. ಆದರೆ ಸಿಎಂ ಕರೆದಿರುವ ಈ ಸಭೆಯನ್ನ ರೈತ ಮುಖಂಡರು ತಿರಸ್ಕಾರ ಮಾಡಿದ್ದಾರೆ. ಮೊದಲು ಕಾರ್ಖಾನೆಯವರ ಜೊತೆ ಸಭೆ ಮಾಡಿ ಬೇಡಿಕೆ ಈಡೇರಿಸಿ ಅಂತ ಹೋರಾಟದ ಮುಂದಾಳತ್ವ ವಹಿಸಿರೋ ಚೂನಪ್ಪ ಪೂಜಾರಿ ಮತ್ತು ಶಶಿಕಾಂತ ಪಡಸಲ್ಗಿ ಹೇಳಿದ್ದಾರೆ.
ಇಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಲು ರೈತರು ನಿರ್ಧರಿಸಿದ್ರು. ಆದರೆ ಹಿಂದೆ ಸಿಎಂ ಸಭೆ ನಡೆಯೋ ಕಾರಣ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದನ್ನ ರೈತರು ಮುಂದೂಡಿದ್ದಾರೆ. ಆದರೆ ಎಂದಿನಂತೆ ಇಂದು ಕೂಡ ಗುರ್ಲಾಪುರದಲ್ಲಿ ಪ್ರತಿಭಟನೆ ಮುಂದುವರಿಯಲಿದೆ. 2 ದಿನ ಸಮಯ ಕೊಡ್ರಿ ಅಂತ ಗುರುಜಿ ವಿನಂತಿ ಮಾಡಿಕೊಂಡಾಗ ನಮ್ಮ ಅಧ್ಯಕ್ಷರು ನಾವು ಎಲ್ಲ ಮುಖಂಡರು ಮಾತಾಡಿಕೊಂಡು ನಾವು ಅವಕಾಶವನ್ನು ಕೊಡ್ತೀವಿ. ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ಕೊಂಡು ವಾಪಸ್ ತೊಗೊತೀವಿ 2 ದಿನದ ಮಟ್ಟಿಗೆ ಮಾತ್ರ. ನಮ್ಮ ದರ ಘೋಷಣೆ 2 ದಿನದೊಳಗೆ ಇದೇ ವೇದಿಕೆ ಮೇಲೆ ಬಂದು ಘೋಷಣೆ ಮಾಡದೇ ಇದ್ದರೆ ಅದೇನು ರಾಷ್ಟ್ರೀಯ ಹೆದ್ದಾರಿ ಕರೆ ಕೊಟ್ಟಿದ್ವಲ್ಲ ಅದು ಬೇರೆ ರೂಪಕ್ಕೂ ಹೋಗ್ಬೋದು ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ. ನಾವಂತರೂ ಸಂಘಟನೆಯಿಂದ ಕೊಟ್ಟಿರ್ತಕ್ಕಂಥ ಬಂಧನ ವಾಪಸ್ ತೊಗೊಂಡಿದ್ದೀವಿ ಸರ್. 2 ದಿನ ಅವಕಾಶ ಕೊಟ್ಟಿದ್ದೀವಿ. ಸರ್ಕಾರ ನಮ್ಮ ಗಡುವು ಕೇಳಿದ ಅದು ಭಾಳಷ್ಟು ಹಣಕಾಸಿನ ವ್ಯವಸ್ಥೆ ಇರೋದ್ರಿಂದ ಚರ್ಚೆ ಮಾಡಿ ಹೇಳ್ತೀನಿ ಅಂತ ಅಂದಿದ್ದಾರೆ. ಶಿವಾನಂದ ಪಾಟೀಲ್ರಿಗೆ ಮತ್ತು ಮುಖ್ಯಮಂತ್ರಿಗಳ ವಿನಂತಿ ಮೇರೆಗೆ ನಾವು ಅವಕಾಶವನ್ನು ಕೊಟ್ಟಿದ್ದೀವಿ. 2 ದಿನ ಗಡುವು ಕೊಟ್ಟಿದ್ದೀವಿ. ನಾವು ಎಲ್ಲ ಹೆದ್ದಾರಿಯನ್ನು ಬಂದ್ ಮಾಡೋದನ್ನು ಹಿಂದೆ ತಗೊಂಡಿದ್ದೀವಿ. ಮತ್ತೊಂದೆಡೆ ಇಂದು ಬೆಳಗ್ಗೆ 9 ಗಂಟೆಯಿಂದ ಬೆಳಗಾವಿ ನಗರದಲ್ಲಿ ಬಂದ್ ಆಚರಿಸುತ್ತೇವೆ ಅಂತ ಹೇಳಿದ್ದ ಕರ್ನಾಟಕ ರಕ್ಷಣಾ ವೇದಿಕೆ ಬಂದ್ ಮುಂದೂಡಿದ್ದು ಇಂದಿನ ಸರ್ಕಾರದ ನಿರ್ಣಯ ನೋಡಿಕೊಂಡು ಮುಂದಿನ ಹೆಜ್ಜೆ ಇಡೋದಾಗಿ ತಿಳಿಸಿದೆ. ಬೆಂಬಲ ಬೆಲೆಯನ್ನು 3,500 ರೂಪಾಯಿನ ಘೋಷಿಸಲೇಬೇಕು. ಇಲ್ಲವಾದಲ್ಲಿ ನಮ್ಮ ಹೋರಾಟ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ನಮ್ಮ ಶಿವಾನಂದಣ್ಣವ್ರ ಜೊತೆ ಎಲ್ಲರೂ ಸಹ ನಾವು ಸೇರಿ ಈ ಹೋರಾಟವನ್ನು ದೀರ್ಘಕಾಲಕ್ಕೆ ಒಯ್ದು ನಿರಂತರವಾಗಿ ಹೋರಾಟ ಮಾಡ್ತಾ ತೀವ್ರಗತಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಗುರ್ಲಾಪುರದಲ್ಲಿ ರೈತರ ಹೋರಾಟ ಆರಂಭವಾಗಿ 8 ದಿನಗಳ ಬಳಿಕ ಸರ್ಕಾರ ಎಚ್ಚೆತ್ತಿದ್ದು ನಿನ್ನೆ ಸಕ್ಕರೆ ಸಚಿವರೇ ಬಂದು ರೈತರ ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ. ಇದರ ನಡುವೆ ಮುಖ್ಯಮಂತ್ರಿಗಳು ಇಂದು ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ರೈತ ಮುಖಂಡರ ಸಭೆ ಕರೆದಿದ್ದು ರೈತರಿಗೆ ಗುಡ್ ನ್ಯೂಸ್ ಸಿಗುತ್ತಾ ಇಲ್ಲ ಪ್ರತಿಭಟನೆಯ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಆಗುತ್ತಾ ಅನ್ನೋದೇ ಕುತೂಹಲ. ಸಹದೇವ್ ಮಾನೆ, TV9 ಬೆಳಗಾವಿ.